ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತದ ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈ ಪ್ರಶ್ನೆ ಜೂನ್ 2019ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದೆ ಮತ್ತು LBAದಲ್ಲಿ ಇದು ಕೊಟ್ಟಿರ್ತಕ್ಕಂಥ ಪ್ರಶ್ನೆ 64ನೇ ಪ್ರಶ್ನೆ ಇದೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಈ ವರ್ಷದಲ್ಲಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರಲ್ಲ, ಆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಇರುವಂತಹ ಒಂದು ಪ್ರಶ್ನೆ ಇದೆ. ಜೂನ್ 2019ರಲ್ಲಿ ಬಂದಿರತಕ್ಕಂಥದ್ದು LBAದಲ್ಲಿ 64ನೇ ಪ್ರಶ್ನೆ, ಮಾಡೆಲ್ ಕ್ವಶನ್ ಪೇಪರ್ 2 ನಲ್ಲಿ ಬಂದಿರುವಂತಹ ಪ್ರಶ್ನೆ ಇದೆ. ಈಗ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ. ಈಗ ಪ್ರಶ್ನೆಯನ್ನು ಒಂದು ಬಾರಿ ಚೆನ್ನಾಗಿ ಓದ್ಕೊಳ್ಬೇಕು. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24. 4ನೇ ಮತ್ತು 8ನೇ ಪದಗಳ ಮೊತ್ತ 4ನೇ ಮತ್ತು 8ನೇ ಪದ A4 ಮತ್ತು A8. 4ನೇ ಮತ್ತು 8ನೇ ಪದಗಳ ಮೊತ್ತ ಎಷ್ಟಂತ ಕೊಟ್ಟಿದ್ದಾರೆ? 24 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು 6ನೇ ಮತ್ತು 10ನೇ ಪದಗಳ ಮೊತ್ತ. 6ನೇ ಮತ್ತು 10ನೇ ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 44 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಶ್ರೇಣಿಯ ಮೊದಲ 3 ಪದಗಳು, ಮೊದಲ 3 ಪದ ಅಂದ್ರೆ A1, A2 ಮತ್ತು A3 ಅಂದ್ರೆ ಸಮಾಂತರ ಶ್ರೇಣಿಯ 1ನೇ ಪದ, 2ನೇ ಪದ, 3ನೇ ಪದಗಳನ್ನ ಕಂಡುಹಿಡಿಬೇಕು ಅಂತ. ಹಾಗಾದ್ರೆ ಈಗ ಇದನ್ನ ಏನ್ ಮಾಡೋದು ಅಂದ್ರೆ ಇದನ್ನ ಬಿಡಿಸ್ಕೊಂಡು ಹೋಗ್ಬೇಕು. ಈಗ A1 ಅಂದ್ರೆ ಏನು? A ಅಂತಿದೆ. A2 ಅಂದ್ರೆ ಏನಿದೆ? A ಪ್ಲಸ್ ಡಿ ಇದೆ. A3 ಅಂದ್ರೆ ಏನ್ ಬರಿತೀವಿ? A ಪ್ಲಸ್ 2D. A4 ಅಂದ್ರೆ A ಪ್ಲಸ್ 3D ಅಂತ ಬರಿತೀವಿ. A5 ಅಂದ್ರೆ A ಪ್ಲಸ್ ಇದು 5 ಇದ್ದ ಇಲ್ಲಿ ಒಂದು ಕಡಿಮೆ ಆಗುತ್ತೆ 4D. A6 ಅಂದ್ರೆ A ಪ್ಲಸ್ ಇಲ್ಲಿ ಒಂದು ಕಡಿಮೆ ಮಾಡ್ಬೇಕಂದ್ರೆ 5D. A8 ಅಂದ್ರೆ ಏನು? A ಪ್ಲಸ್ ಇಲ್ಲಿ ಒಂದು ಕಡಿಮೆ ಮಾಡ್ಬೇಕಂದ್ರೆ 7D. ಈ ರೀತಿಯಾಗಿ ಇವುಗಳನ್ನ ಬರಿತೀವಿ. ಈಗ ಅದನ್ನೇ ಇಲ್ಲಿ ಬರೀತಕ್ಕಂಥ A4 ಅಂದ್ರೆ A ಪ್ಲಸ್ 3D. ಸಮಾಂತರ ಶ್ರೇಣಿಯ 4ನೇ ಪದ ಸಾಮಾನ್ಯ ರೂಪ A ಪ್ಲಸ್ 3D ಪ್ಲಸ್ 8ನೇ ಪದ ಅಂದ್ರೆ A ಪ್ಲಸ್ 7D. ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು 24. ಸಜಾತಿಯ ಪದಗಳನ್ನ ಒಂದುಗೂಡಿಸಿ 1A ಪ್ಲಸ್ 1A ಇದು 2A ಪ್ಲಸ್ 3D ಪ್ಲಸ್ 7D ಇದು 10D. ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು 24. ಇಡೀ ವಾಕ್ಯವನ್ನ, ಇಡೀ ಸಮೀಕರಣವನ್ನ 2ರಿಂದ ಭಾಗ ಹೋಗುತ್ತೆ. ಹಾಗಾದ್ರೆ 2ರಿಂದ ಅದನ್ನ ಭಾಗಿಸಿ. ನಾನು ನೇರವಾಗಿ ಪೈಲೇನೆ ಭಾಗಿಸ್ತೀನಿ. 2 2 2ರಿಂದ ಭಾಗಿಸಿದಾಗ 2 2 ಕ್ಯಾನ್ಸಲ್ ಆಗಿ A ಉಳಿತು ಪ್ಲಸ್ 2 ಒಂದ್ಲೆ 2 ಇಲ್ಲಿ 10 ಎಷ್ಟು ಉಳಿತು? 5D. ನೆಕ್ಸ್ಟ್ 2 ಒಂದ್ಲೆ 2 12 24 ಅಂದ್ರೆ 12. ಇದು ಸಮೀಕರಣ 1 ಅಂತ. ಸಿಂಪಲ್ ಆಗಿರ್ತಕ್ಕಂಥದ್ದನ್ನ ಆ ಸೂತ್ರಗಳನ್ನ ಬಳಸಿದ್ದೆ ಆದ್ರೆ ಈಸಿಯಾಗಿ ಇದಕ್ಕೆ ಉತ್ತರವನ್ನ ಕಂಡುಹಿಡಿಬಹುದು ಅಂತ. ನೆಕ್ಸ್ಟ್ ಮುಂದಿಂದು ಇದನ್ನ ಬಿಡಿಸೋಣ. A6 ಮತ್ತು A10 ಅಂತಕ್ಕಂಥ ಇಲ್ಲೇ ಬರ್ಕೊಡ್ತೀನಿ. ಈಗ 6ನೇ ಪದ ಮತ್ತು 10ನೇ ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 44 ಅಂತ ಕೊಟ್ಟಿದ್ದಾರೆ. 6ನೇ ಪದ ಅಂದ್ರೆ ಹೆಂಗ್ ಬರಿತೀವಿ ಅಂದ್ರೆ A ಪ್ಲಸ್ 5D. 6ನೇ ಪದ ಅಂದ್ರೆ A ಪ್ಲಸ್ 5D. 10ನೇ ಪದ ಅಂದ್ರೆ ಏನ್ ಬರಿತೀವಿ? A ಪ್ಲಸ್ 9D. ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು 44. ಈಗ 1A ಪ್ಲಸ್ 1A ಅಂದ್ರೆ 2A ಪ್ಲಸ್ 5D ಪ್ಲಸ್ 9D. 9 ಪ್ಲಸ್ 5 ಅಂದ್ರೆ 14D. ನೆಕ್ಸ್ಟ್ ಈಕ್ವಲ್ಸ್ ಟು ಎಷ್ಟಿದೆ? 44. ಮತ್ತೆ ಇಡೀ ಸಮೀಕರಣವನ್ನ 2ರಿಂದ ಭಾಗ ಹೋಗುತ್ತೆ. ಅದರ 2ರಿಂದ ಅದನ್ನ ಭಾಗಿಸಿ ಅಂದ್ರೆ ಪ್ರತಿಯೊಂದು ಪದಕ್ಕೂ ಕೂಡ ನಾವು 2ರಿಂದ ಭಾಗಾಕಾರವನ್ನು ಮಾಡಬೇಕು. 2 2 ಕ್ಯಾನ್ಸಲ್ ಆಯ್ತು, ಇಲ್ಲಿ A ಉಳಿತು ಪ್ಲಸ್ 2 ಒಂದ್ಲೆ 2 7 14 ಅಂದ್ರೆ ಇಲ್ಲಿ 7D ಅನ್ನ ಉಳಿತು. ನೆಕ್ಸ್ಟ್ ಸಮಾನ ಆಗಿದೆ 2 ಒಂದ್ಲೆ 2 ಎರಡ್ಲೆ 2 ಎರಡ್ಲೆ ಅಂದ್ರೆ ಎಷ್ಟು ಬಂತು? 22 ಅನ್ನುವಂತ ಇದು ಸಮೀಕರಣ 2. ಈಗ ಎರಡೂ ಸಮೀಕರಣಗಳನ್ನ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳಲ್ಲಿ ಬರುವಂತ ವರ್ಜಿಸುವ ಅಥವಾ ಆದೇಶ ವಿಧಾನ ಯಾವ್ದಾದ್ರು ವಿಧಾನವನ್ನು ಬಿಡಿಸಬಹುದು. ನಾನೀಗ ವರ್ಜಿಸುವ ವಿಧಾನ ಬಿಡಿಸ್ತಾ ಇದ್ದೀನಿ. ಸಮೀಕರಣ 1 ಮತ್ತು 2ರಿಂದ 1ನೇ ಸಮೀಕರಣ A ಪ್ಲಸ್ 5D ಅನ್ನ ಇದೆ. ನೆಕ್ಸ್ಟ್ 12 ಇದೆ ಮುಂದೆ. 2ನೇ ಸಮೀಕರಣ A ಪ್ಲಸ್ 7D ಇಸ್ ಈಕ್ವಲ್ ಟು 22. ಏನ್ ಮಾಡೋದು ಈಗ? ಇದು ಸಮೀಕರಣ 1 ಮತ್ತು 2ರಿಂದ ಇವುಗಳನ್ನ ಕಳಿಬೇಕು. ಎರಡು ಸೇಮ್ ಚಿಹ್ನೆ ಮೈನಸ್. ಇಲ್ಲಿ ಒಂದು ಪ್ಲಸ್ ಇದೆ, ಒಂದು ಮೈನಸ್, ಒಂದು ಪ್ಲಸ್ ಇದೆ ಮತ್ತೊಂದು ಮೈನಸ್. ಇಲ್ಲಿ ಏನ್ ಚಿಹ್ನೆ ಇರ್ತೋ ಅದಕ್ಕೆ ವಿರುದ್ಧವಾದಂತ ಚಿಹ್ನೆನೇ ಇರಬೇಕು. ಯಾಕಂದ್ರೆ ಇಡೀ ಸಮೀಕರಣವನ್ನ ಮೈನಸ್ ಇಂದ ನಾವು ಗುಣಾಕಾರ ಮಾಡ್ತಾ ಇದ್ದೀವಿ. ಪ್ಲಸ್ ಇದ್ರ ಮೈನಸ್, ಪ್ಲಸ್ ಇದ್ರ ಮೈನಸ್, ಪ್ಲಸ್ ಇದ್ರ ಮೈನಸ್. ಪ್ಲಸ್ ಎ ಮತ್ತು ಮೈನಸ್ ಎ ಕ್ಯಾನ್ಸಲ್ ಆಯ್ತು. ಒಂದು 5D ಹಿಂದೆ ಪ್ಲಸ್ ಇದೆ, 7D ಹಿಂದೆ ಮೈನಸ್ ಇದೆ. 1ರಿಂದ ಪೂರ್ಣಾಂಕದಿಂದ ಪ್ಲಸ್, 1 ಪೂರ್ಣಾಂಕ ಮೈನಸ್ ಇದ್ದಾಗ ಅವುಗಳನ್ನ ಕಳಿತೀವಿ. 7D ದಲ್ಲಿ 5D ಹೋದ್ರೆ 2D. ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್. ಇಲ್ಲಿಯೂ ಕೂಡ ಒಂದು ಮೈನಸ್ ಒಂದು ಪ್ಲಸ್ ಇದೆ. 22ರಲ್ಲಿ 12 ಕಳೆದ್ರೆ 10. ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್.
ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಡಿ ಇಸ್ ಈಕ್ವಲ್ ಟು 10. 2 ಇಂಟು ಡಿ ಇರೋದ್ರಿಂದ ಇಂಟು ಇರೋದ್ರಿಂದ 2 ಛೇದಲ್ಲಿ ಹೋಯ್ತು. 2 ಒಂದಲೇ 2 5 10 ಅಂದ್ರೆ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು? 5 ಅನ್ನುವಂತ ಉತ್ತರ. ನಮಗೆ ಎ ಮತ್ತು ಡಿ ಗಳಿದ್ರೆ 3, 6 ಎಷ್ಟು ಪದಗಳು ಬೇಕು ಅಷ್ಟು ಪದಗಳನ್ನ ಬದಲಿಕ್ಕೆ ಬರುತ್ತೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂದ್ರೆ ಡಿ ಬೆಲೆಯನ್ನ ಆದೇಶಿಸಿ ನಾವು ಎ ಬೆಲೆಯನ್ನ ಕಂಡುಹಿಡಿಬೇಕು. ಈಗ ಡಿ ಇಸ್ ಈಕ್ವಲ್ ಟು 5 ಯಾವ ಸಮೀಕರಣ ಯಾವ ಚಿಕ್ಕದ ಅನಿಸ್ತು ಆ ಸಮೀಕರಣ ತಗೋರಿ. 5 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಇಲ್ಲಿದೆ. ಎ ಅಂದ್ರೆ ಎ ಹಾಗೆ ಇಡಲಾಗಿದೆ ಪ್ಲಸ್ 5. ಡಿ ಅಂದ್ರೆ ಎಷ್ಟು ತುಂಬಬೇಕಾಗಿದೆ? 5. 5 ಡಿ ಇದೆ. 5 ಅಂದ್ರೆ 5, ಡಿ ಅಂದ್ರೆ 5 ಆದೇಶ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಸ್ ಈಕ್ವಲ್ ಟು 12. ಎ ಇಸ್ ಈಕ್ವಲ್ ಟು 12. 5 5 25 ಪ್ಲಸ್ 25 ಆ ಕಡೆ ಒಯ್ದಾಗ ಮೈನಸ್ 25. ಎ ಇಸ್ ಈಕ್ವಲ್ ಟು ಕಳೆದಾಗ -1 ಪ್ಲಸ್ ಇದೆ. 25ರಲ್ಲಿ 12 ಕಳೆದಾಗ 13. ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ. ಹಾಗಾಗಿ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು? -13. ನಮಗೆ ಏನ್ ಕೇಳಿದ್ರೆ ಶ್ರೇಣಿಯ ಮೊದಲ 3 ಪದಗಳು. ಈಗ ಶ್ರೇಣಿಯ ಮೊದಲ 3 ಪದಗಳನ್ನ ಬರೀಬೇಕು. ಶ್ರೇಣಿಯ ಮೊದಲ 3 ಪದಗಳು ಯಾವ್ಯಾವು ಅಂತಂದ್ರೆ 1ನೇ ಪದ ಎ, 2ನೇ ಪದ ಎ ಪ್ಲಸ್ ಡಿ, 3ನೇ ಪದ ಎ ಪ್ಲಸ್ 2d ಅನ್ನುವಂಥದ್ದು. A1 A2 A3. A1 ಅಂದ್ರೆ ಎ, A2 ಅಂದ್ರೆ ಎ ಪ್ಲಸ್ ಡಿ, A3 ಅಂದ್ರೆ ಎ ಪ್ಲಸ್ 2d. ಎ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ -13. ಎ ಅಂದ್ರೆ -13 ಪ್ಲಸ್ ಡಿ ಅಂದ್ರೆ ಎಷ್ಟಿದೆ? 5. ಎ ಅಂದ್ರೆ -13 ಪ್ಲಸ್ 2 ಇಂಟು ಡಿ ಅಂದ್ರೆ ಎಷ್ಟಿದೆ? 5. ಈಗ ಇದು -13 1 ಪ್ಲಸ್ 5 ಇದೆ. 2 ಕಳೆದಾಗ 13ರಲ್ಲಿ 8. ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್. ನೆಕ್ಸ್ಟ್ ಇದು 2 5 10 ಆಗುತ್ತೆ. ಇದು 10 ಆಗುತ್ತೆ. -13 ಪ್ಲಸ್ 10 1 ಪ್ಲಸ್ ಇದೆ. 13ರಲ್ಲಿ 10 ಹೋದ್ರೆ 3. ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ. ಹಾಗಾಗಿ ಆ ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳನ್ನ ಕಂಡುಹಿಡಿ ಅಂತ ಹೇಳಿದ್ರು. ಮೊದಲ 3 ಪದಗಳು ಇದು 1ನೇ ಪದ, 2ನೇ ಪದ ಮತ್ತು 3ನೇ ಪದ ಅನ್ನುವಂತಹ ಉತ್ತರ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ಬಿಡಿಸೋಣ. ಈಗ 2ನೇ ಪ್ರಶ್ನೆಗೆ ಪರಿಹಾರ. ಇದು ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ, ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬಂದಿರುವಂತ ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ ಮತ್ತು ಈ ಪ್ರಶ್ನೆಗಳು 2 ಅಥವಾ ಪ್ರಶ್ನೆಯಲ್ಲಿ ಕೊಟ್ಟಿರುತ್ತಾರೆ. ಈಗ ಈ ಪ್ರಶ್ನೆಗೆ ನಾನು ಪರಿಹಾರವನ್ನ ಕಂಡುಹಿಡಿತಾ ಇದ್ದೀನಿ. ಈಗ ಅದರ ಪರಿಹಾರವನ್ನ ನೋಡೋಣ. ಮೊದಲ ಪ್ರಶ್ನೆಯನ್ನ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42. ಮೊದಲ 6ನೇ ಪದ ಅಲ್ಲ, ಮೊದಲ 6 ಪದಗಳ ಮೊತ್ತ. ಮೊದಲ 6 ಪದಗಳ ಮೊತ್ತ ಅಂದ್ರೆ ಎಸ್ ಅನ್ನುವಂಥದ್ದು. ಮೊದಲ 6 ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 42 ಕೊಟ್ಟಿದ್ದಾರೆ. ಇದು ಸಮಾಂತರ ಶ್ರೇಣಿಯ ಇದು A6 ಅಂದ್ರೆ ಸಮಾಂತರ ಶ್ರೇಣಿಯ 6ನೇ ಪದ ಆಗ್ತಿತ್ತು. ಇಲ್ಲೇನ್ ಕೊಟ್ಟಿದ್ದಾರೆ? 6 ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಮೊತ್ತ ಅಂದ್ರೆ ಎಸ್. 6 ಪದಗಳ ಮೊತ್ತ 42. ಅದೇ ರೀತಿ ಶ್ರೇಣಿಯ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ ಅಂದ್ರೆ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 1:3. ಅಂದ್ರೆ 1:3. 10 ಮತ್ತು 30 ಪದ, 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3 ಆದ್ರೆ ಶ್ರೇಣಿಯ 13ನೇ ಪದ ಅಂದ್ರೆ A13 ಕಂಡುಹಿಡಿಯಿರಿ. 13 ಪದಗಳ ಮೊತ್ತ ಕೇಳಿಲ್ಲ, 13ನೇ ಪದ ಕೇಳಿ. ಯಾವುದೇ ಪದವನ್ನ ಕಂಡುಹಿಡಿಬೇಕಾದ್ರೆ ಅಥವಾ ಮೊತ್ತವನ್ನ ಕಂಡುಹಿಡಿಬೇಕಾದ್ರೆ ನಮಗೆ ಎ ಮತ್ತು ಡಿ ಗಳನ್ನ ಗೊತ್ತಿರಬೇಕು. ಹಾಗಾಗಿ ಮೊದಲು ಎ ಮತ್ತು ಡಿ ಗಳನ್ನ ಕಂಡುಹಿಡಿಯೋಣ. ಈಗ ಮೊದಲು ಈ ಪ್ರಶ್ನೆಗೆ ಬರೋಣ. S6 ಅಂದ್ರೆ ಮೊತ್ತ ಕಂಡುಹಿಡಿಯುವ ಸೂತ್ರ ಏನಿದೆ? ಇದು ಮೊತ್ತ ಕಂಡುಹಿಡಿಯುವ ಸೂತ್ರ n/, ಈ ಕಡೆ ಬರೀತಾ ಇದ್ದೀವಿ ನೋಡ್ರಿ. Sn = n/2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n-1 ಇಂಟು ಡಿ ಅಂತಿದೆ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರ ಇದೆ. ಹಾಗಾದ್ರೆ ಇಲ್ಲಿ ನೇರವಾಗಿ n ಅಂದ್ರೆ ಎಷ್ಟು? ಸೂತ್ರವನ್ನ ಬರೆಯೋಣ. n ಅಂದ್ರೆ ಇಲ್ಲಿ 6 ಇದೆ. 6/2 ಬ್ರಾಕೆಟ್ 2a, a ಗೊತ್ತಿಲ್ಲ, ಪ್ಲಸ್ n ಅಂದ್ರೆ 6 ಇದೆ, -1 ಇಂಟು ಡಿ ಅಂದ್ರೂ ಕೂಡ ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಇಸ್ ಈಕ್ವಲ್ ಟು ಎಷ್ಟಿದೆ? 42 ಇದೆ. S6 ಅಂದ್ರೆ n ಬೆಲೆ ಮಾತ್ರ ಗೊತ್ತಿದೆ. ಹಾಗಾಗಿ ಎಲ್ಲೆಲ್ಲಿ n ಇದೆಯೋ ಅಲ್ಲೆಲ್ಲ ಕಡೆ n ಇರ್ತಕ್ಕಂಥ 6 ಆದೇಶಿಸಲಾಗಿದೆ. 2 1 2 3 6 ಅಂದ್ರೆ 3 ಉಳಿತಿಲ್ಲಿ. ನೆಕ್ಸ್ಟ್ ಇಂಟು ಬ್ರಾಕೆಟ್ 2a ಪ್ಲಸ್ 6ರಲ್ಲಿ 1 ಕಳೆದ್ರೆ 5d. ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು 42. ಇದು 3 ಆ ಕಡೆ, ಈ ಟೋಟಲ್ ಬ್ರಾಕೆಟ್ಗೂ ಮತ್ತು 3ಕ್ಕೂ ಮಧ್ಯದಲ್ಲಿ ಬ್ರಾಕೆಟ್ ಇದೆ ಅಂದ್ರೆ ಏನು? ಇದು ಇಂಟು ಅನ್ನ. ಇಂಟು ಇದ್ದಾಗ ಆ ಕಡೆ ಹೋದ್ರೆ ಭಾಗಿಲೆ ಆಗುತ್ತೆ. ಹಾಗಾಗಿ 2a ಪ್ಲಸ್ 5d ಸಮನಾಗಿದೆ 42. 3 ಆ ಕಡೆ ಆದ್ರೆ ಡಿವೈಡೆಡ್ ಬೈ ಆಯ್ತು. 3 1 3 1 3 4 12 ಅಂದ್ರೆ 2a ಪ್ಲಸ್
5D ನೆಕ್ಸ್ಟ್ ಇಸ್ ಈಕ್ವಲ್ ಟು ಎಷ್ಟು ಉಳಿತು 14. ಇದು ಸಮೀಕರಣ 1 ಅಂತಕ್ಕಂಥದ್ದು. ಈ ಒಂದು ಸಮೀಕರಣ ಉಂಟು. ಈಗ ಇದು ಅನುಪಾತವನ್ನು ತೆಗೆದುಕೊಳ್ಬೇಕು. ಆ ಅನುಪಾತವನ್ನು ತೆಗೆದುಕೊಂಡು ಮತ್ತೆ ಅದನ್ನ ಬಿಡಿಸ್ತಾ ಹೋಗ್ಬೇಕು. ಈಗ ಅದರ ಅನುಪಾತಗಳನ್ನ ಕಂಟಿನ್ಯೂ ಆಗಿ ಮಾಡೋಣ. ಅದನ್ನೇ ಈ ಕಡೆ ಅನುಪಾತ ಇದೆ. ಅನುಪಾತ ಅಂದ್ರೆ ಅದನ್ನ ಭಿನ್ನ ರಾಶಿಯಲ್ಲಿ ಬರಿತೀವಿ. A10/A30 ಇಸ್ ಈಕ್ವಲ್ ಟು 1/3. 10 ಅಂದ್ರೆ ಹೆಂಗ್ ಬರಿತೀವಿ, ಈಗಾಗಲೇ ಹಿಂದೆ ಬರ್ದೀವಿ. A10 ಅಂದ್ರೆ 10ನೇ ಪದ ಅಂದ್ರೆ A ಪ್ಲಸ್ ಏನ್ ಬರಿತೀವಿ 9D ಡಿವೈಡ್ ಬೈ A30 ಅಂದ್ರೆ A ಪ್ಲಸ್ 30 ಇದ್ದಾಗ ಎಷ್ಟು ಒಂದು ಕಡಿಮೆ ಅಂದ್ರೆ 29D ನೆಕ್ಸ್ಟ್ ಇಸ್ ಈಕ್ವಲ್ ಟು 1/3. ಊರೇ ಗುಣಾಕಾರ ಮಾಡಿ A ಪ್ಲಸ್ 29D ಒಂದ್ಲೆ A ಪ್ಲಸ್ 29D ನೆಕ್ಸ್ಟ್ ಇಸ್ ಈಕ್ವಲ್ ಟು ಇದಕ್ಕೆ ಗುಣಾಕಾರ 3 ಗುಣಿಲೆ A 3A ಪ್ಲಸ್ 3 9 27D. ನೋಡಿ ಆ ಕಡೆ ಈ ಕಡೆ ಸರಿಪಡಿಸಿಕೊಳ್ಳಲಾಗಿದೆ. ಈಗ ಎಲ್ಲ ಈ ಕಡೆ ತರೋಣ. ಈಗ A ಪ್ಲಸ್ 29D ಪ್ಲಸ್ 3A ಈ ಕಡೆ ಬಂದ್ರ ಮೈನಸ್ 3A ಪ್ಲಸ್ 27D ಈ ಕಡೆ ಬಂದ್ರ ಮೈನಸ್ 27D ನೆಕ್ಸ್ಟ್ ಇಸ್ ಈಕ್ವಲ್ ಟು ಎಲ್ಲ ಈ ಕಡೆ ತಂದಾಗ ಆ ಕಡೆ 0 ಉಳಿತು. ಮೈನಸ್ 3A ಇವೆರಡು ಸಜಾತಿಯ ಪದಗಳು. ಒಂದ್ ಮೈನಸ್ ಇದೆ ಒಂದ್ ಪ್ಲಸ್ ಇದೆ. 3A ಒಂದು ಎ ಹೋದ್ರೆ 2A ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್. ಅದೇ ರೀತಿ ಇಲ್ಲೂ ಕೂಡ ಇವೆರಡು 29D ಮೈನಸ್ 27D ಇದೆ. ಇವೆರಡು ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ದಾಗ ಕಳಿತೀವಿ. 29ರಲ್ಲಿ 27 ಕಳೆದಾಗ 2D ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ ಪ್ಲಸ್ ಇಸ್ ಈಕ್ವಲ್ ಟು 0. ಇಲ್ಲಿ ಮೈನಸ್ 2ರಿಂದ ಭಾಗಿಸಿ ಯಾಕ ಮೈನಸ್ ಹೋಗ್ಬೇಕು. -2 ಇಲ್ಲಿ -2 ಅಂದ್ರೆ -2 ಕ್ಯಾನ್ಸಲ್ ಆಯ್ತು. A ಉಳಿತು. ಪ್ಲಸ್ ಅನ್ನ ಮೈನಸ್ ದಿಂದ ಭಾಗಿಸಿದ -2 ಕ್ಯಾನ್ಸಲ್ ಆಗಿ -D ಉಳಿತು. ನೆಕ್ಸ್ಟ್ ಇಸ್ ಈಕ್ವಲ್ ಟು 0/-2 ಅಂದ್ರೆ 0 ಅಂತ ಆಯ್ತು. ಈಗ ನೋಡಿ A - D ಇಸ್ ಈಕ್ವಲ್ ಟು 0 ಆಗಿದೆ ಅಂದ್ರ A ಇಸ್ ಈಕ್ವಲ್ ಟು ಏನನ್ನಂಗಾಯ್ತು D. ಇದು ಸಮೀಕರಣ 2 ಇರ್ಲಿ. ಈಗ A ಬೆಲೆ ಇಸ್ ಈಕ್ವಲ್ ಟು D ಅಥವಾ D ಇಸ್ ಈಕ್ವಲ್ ಟು A ಅನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ D ಅಥವಾ A ಬೆಲೆಯನ್ನ ಬರುತ್ತೆ. A ಬೆಲೆಯನ್ನ ತುಂಬಿದಾಗ D ಬೆಲೆ ಬರುತ್ತೆ. D ಬೆಲೆಯನ್ನ ಆದೇಶಿಸಿದಾಗ A ಬೆಲೆಯನ್ನ ಬರುತ್ತೆ. ಹಾಗಾಗಿ ಈಗ A ಇಸ್ ಈಕ್ವಲ್ ಟು D ಅನ್ನು ಸಮೀಕರಣ 1ರಲ್ಲಿ ನಾವು ಆದೇಶಿಸೋಣ. ಸಮೀಕರಣ A ಇದ್ದಲ್ಲಿ D ಬೆಲೆಯನ್ನ ತುಂಬಬೇಕು. A ಅಂದ್ರೆ ನೋಡ್ರಿ 2 ಇಂಟು A ಅಂದ್ರೆ ಎಷ್ಟು ತುಂಬಬೇಕು D ಪ್ಲಸ್ 5D ಇದೆ ನೆಕ್ಸ್ಟ್ ಇಸ್ ಈಕ್ವಲ್ ಟು 14 ಅನ್ನ ಹಾಗಿದೆ. ಎಲ್ಲಿ A ಇತ್ತು ಅಲ್ಲಿ D ಅನ್ನ ಬರೆದೇನೆ. ಯಾಕಂದ್ರೆ A ಇಸ್ ಈಕ್ವಲ್ ಟು D. ಈಗ 5D 2D ಎಷ್ಟಾಯ್ತು ಟೋಟಲ್ 7D ಇಸ್ ಈಕ್ವಲ್ ಟು 14. D ಇಸ್ ಈಕ್ವಲ್ ಟು 14 7 ಇಂಟು ಇದೆ ಈ ಕಡೆ ಹೋದಾಗ ಭಾಗಿಲೆ ಆಯ್ತು. 7 1 7 ಅಂದ್ರೆ D ಇಸ್ ಈಕ್ವಲ್ ಟು ಎಷ್ಟು ಬಂತು 2. ಯಾವಾಗ D ಬೆಲೆ 2 ಆಯ್ತು ಸಮೀಕರಣ 1ರಿಂದ ನೋಡಿ A ಇಸ್ ಈಕ್ವಲ್ ಟು D ಇಸ್ ಈಕ್ವಲ್ ಟು ಎಲ್ಲ ಬೆಲೆ ಎಷ್ಟು ಬಂತು 2 ಅಂದ್ರ A ಮತ್ತು D ಎರಡೂ ಉತ್ತರಗಳು ಎಷ್ಟು ಬಂದಿವೆ 2. ಮೊದಲನೇ ಪದನೂ 2, ಸಾಮಾನ್ಯ ವ್ಯತ್ಯಾಸನೂ 2. ಈಗ 13ನೇ ಪದ ಕೇಳಿದ್ದಾರೆ. 13ನೇ ಪದ ಅಂದ್ರೆ ಇದನ್ನು ಕೂಡ ನೇರವಾಗಿ ಬರಿಬಹುದು. 13 ಅಂದ್ರೆ ಹೆಂಗ್ ಬರಿಬಹುದು A ಪ್ಲಸ್ 12D A ಪ್ಲಸ್ n-1 ಇಂಟು D ಸೂತ್ರ ಹಚ್ಚರು. n-1 ಅಂದ್ರೆ 12 13ರಾಗ 1 ಅಂದ್ರೆ ಮತ್ತು 12D ನೇ ಬರುತ್ತೆ. ಈಗ A ಅಂದ್ರೆ 2 ಪ್ಲಸ್ 12 ಇಂಟು D ಅಂದ್ರೆ 2 ಪ್ಲಸ್ 12 24 2 ಕೂಡಿಸಿದ್ರೆ ಎಷ್ಟು 26 ಅನ್ನುವಂತ ಇದು ಸಮಾಂತರ ಶ್ರೇಣಿಯ 13ನೇ ಪದ ಅನ್ನುವಂತ ಉತ್ತರ ನಮಗೆ ಕೇಳಿರ್ತಕ್ಕಂಥದ್ದು. ಈ ಸಮಾಂತರ ಶ್ರೇಣಿಯ 13ನೇ ಪದ ಕಂಡಿಡಿರಿ. ನಾವು A ಮತ್ತು D ಗಳನ್ನ ತಗೊಂಡು A ಮತ್ತು D ಬೆಲೆಗಳನ್ನ ಕಂಡಿಡಿದೀವಿ. A ಮತ್ತು D ಬೆಲೆಗಳನ್ನ ಬಂದ ನಂತರ ಈ ಸಮಾಂತರ ಶ್ರೇಣಿ 13ನೇ ಪದ ಇಲ್ಲಿ ಯಾವ ಪದ ಕೇಳಿರ್ತಾರ ಆ ಪದನ ಈಸಿಯಾಗಿ ಕಂಡುಹಿಡಿಯಬಹುದು ಅಂತ ಹೇಳುತ್ತಾ ಆತ್ಮೀಯರೇ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.